ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಸಖತ್ ಡಿಫ್ರೆಂಟ್ ಆಗಿರೋ ಒಂದು ಎಗ್ ಚಪಾತಿ ರೆಸಿಪಿ ಮಾಡೋಣ. ಮೊದಲು ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಟುಕೊಳ್ಳಿ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಹಸಿ ಮೊಟ್ಟೆ ಹೊಡೆದು ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಹಚ್ಚಿದ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಕಡೆ ಒಂದು ಬೇಯಿಸಿದ ಮೊಟ್ಟೆ ತಗೊಂಡು ಅದನ್ನು ರೌಂಡಾಗಿ 4-5 ಪೀಸ್ ಕಟ್ ಮಾಡಿ ರೆಡಿ ಇಟ್ಟುಕೊಳ್ಳಿ. ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ಮೇಲೆ ನಾವು ಕಟ್ ಮಾಡಿದ ಬೇಯಿಸಿದ ಮೊಟ್ಟೆಗಳನ್ನು ಪ್ಯಾನ್ ಮೇಲೆ ಇಡಿ. ಇದರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಚಿಮುಕಿಸಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಸಿ ಮೊಟ್ಟೆಯ ಮಿಶ್ರಣವನ್ನು ಈ ಬೇಯಿಸಿದ ಮೊಟ್ಟೆಗಳ ಮೇಲೆ ನಿಧಾನವಾಗಿ ಸುರಿಯಿರಿ. ಮೊಟ್ಟೆ ಒಂದು ಕಡೆ ಬೇಯುತ್ತಿರುವಾಗಲೇ ಅದರ ಮೇಲೆ ಒಂದು ಚಪಾತಿಯನ್ನು ಇಟ್ಟು ನಿಧಾನವಾಗಿ ಒತ್ತಿ. ಚಪಾತಿ ಮತ್ತು ಮೊಟ್ಟೆ ಒಂದಕ್ಕೊಂದು ಚೆನ್ನಾಗಿ ಅಂಟುಕೊಳ್ಳುವವರೆಗೂ ಸ್ವಲ್ಪ ಕಾಯಿರಿ. ಈಗ ಇದನ್ನು ಮುಗುಚಿ ಹಾಕಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ರೋಸ್ಟ್ ಆದ ಡಬಲ್ ಎಗ್ ಚಪಾತಿಯನ್ನು ಒಂದು ಮಣೆ ಅಥವಾ ತಟ್ಟೆಯ ಮೇಲೆ ಇಟ್ಟು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಟೊಮೆಟೊ ಕೆಚಪ್ಪನ್ನು ಹಾಕಿ ರೋಲ್ ಮಾಡಿ. ಈಗ ಡಬಲ್ ಎಗ್ ಚಪಾತಿ ಸವಿಯಲು ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಇದೇ ತರಹದ ಸಖತ್ ರೆಸಿಪಿಗಳಿಗಾಗಿ ನಮ್ಮ ಅನ್ನ ಸಾರು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.